ಜಮ್ಮಾ ವಿರುದ್ಧ ಅಬ್ಬರಿಸಿ ಗೆದ್ದ ಪಂಜಾಬ್ ಕಿಂಗ್ಸ್. ಐಪಿಎಲ್ 24ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ 7 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. ಈ ಜಯದೊಂದಿಗೆ ಪಂಜಾಬ್ ತನ್ನ ಅಜೇಯ ಓಟವನ್ನ ಮುಂದುವರಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ್ರೆ, ಇತ್ತ ಮುಂಬೈ ತಂಡ ಸತತ 4ನೇ ಸೋಲಿನೊಂದಿಗೆ 9ನೇ ಸ್ಥಾನಕ್ಕೆ ಕುಸಿದಿದೆ. ಮುಂಬೈನ ವಾಂಖೆಡೆ ಮೈದಾನದಲ್ಲಿ ಟಾಸ್ ಗೆದ್ದ ಶ್ರೇಯಸ್ ಅಯ್ಯರ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡರು. ಟಾಸ್ ಸೋತ ಮುಂಬೈ ತಂಡದ ಬ್ಯಾಟಿಂಗ್ ಕಳಪೆ ಆರಂಭ ಪಡೆಯಿತು. ರಿಕೆಲ್ಟನ್ 2 ರನ್ ಗಳಿಸಿ ಔಟ್ ಆದ್ರೆ ಸೂರ್ಯಕುಮಾರ್ ಯಾದವ್ ಗೋಲ್ಡನ್ ಡಕ್ಗೆ ಔಟ್ ಆದ್ರು. ಹರ್ಷದೀಪ್ ಸಿಂಗ್ ಈ 2 ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದ್ರು. ಕ್ವಿಂಟನ್ ಡಿ ಕಾಕ್ ಅದ್ಭುತ ಶತಕ, 60 ಎಸೆತಗಳಲ್ಲಿ 112 ರನ್ ಸಿಡಿಸಿದ್ರು ಮುಂಬೈಗೆ ಅದು ಪ್ರಯೋಜನವಾಗಲಿಲ್ಲ. ನಮನ್ಧೀರ್ 31 ಎಸೆತಗಳಲ್ಲಿ 50 ರನ್ ಚಚ್ಚಿದ್ರು. ಆರಂಭದಲ್ಲಿ ವಿಕೆಟ್ಗಳನ್ನ ಕಳೆದುಕೊಂಡ್ರು ಡಿಕಾಕ್ ನಮನ್ಧೀರ್ ಜೋಡಿ ತಂಡವನ್ನ ಹೋರಾಟಕ್ಕೆ ತಂದಿತ್ತು. ಆದ್ರೆ ಮಧ್ಯಮ ಕ್ರಮಾಂಕ ಸಂಪೂರ್ಣವಾಗಿ ವಿಫಲವಾಯಿತು. ಹಾಗಾಗಿ ಮುಂಬೈ ಇಂಡಿಯನ್ಸ್ 20 ಓವರ್ಗಳಲ್ಲಿ 195 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. 196 ರನ್ ಗುರಿಯನ್ನ ಪಂಜಾಬ್ ಕಿಂಗ್ಸ್ ಇನ್ನು 21 ಎಸೆತ ಬಾಕಿ ಇರುವಾಗಲೇ ತಲುಪಿತು. ಪ್ರಭ್ ಸಿಮ್ರನ್ 39 ಎಸೆತಗಳಲ್ಲಿ 80 ರನ್ ಚಚ್ಚಿದ್ರೆ, ನಾಯಕ ಶ್ರೇಯಸ್ ಅಯ್ಯರ್ 35 ಎಸೆತಗಳಲ್ಲಿ 66 ರನ್ ಬಾರಿಸಿದ್ರು. ಇಬ್ಬರೂ ಸೇರಿ ಶತಕದ ಜೊತೆಯಾಟ ಮಾಡಿ ಪಂದ್ಯವನ್ನ ಸಂಪೂರ್ಣವಾಗಿ ಪಂಜಾಬ್ ಕಡೆಗೆ ತಿರುಗಿಸಿದ್ರು. ಮುಂಬೈ ಬೌಲಿಂಗ್ ಸಂಪೂರ್ಣ ವೈಫಲ್ಯ. ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ, ದೀಪಕ್ ಚಹರ್ ಮೊದಲಾದ ಪ್ರಮುಖ ಬೌಲರ್ಗಳು ವಿಕೆಟ್ ಪಡೆಯುವಲ್ಲಿ ವಿಫಲರಾದ್ರು. ಇದು ಮುಂಬೈ ಸೋಲಿಗೆ ಮುಖ್ಯ ಕಾರಣವಾಯಿತು. ಒಟ್ಟಾರೆ ಡಿಕಾಕ್ ಶತಕ ಹೊಡೆದರೂ ತಂಡದ ಸಮಗ್ರ ಪ್ರದರ್ಶನದ ಕೊರತೆಯಿಂದಾಗಿ ಮುಂಬೈ ಸೋಲನ್ನನುಭವಿಸಿತು. ಇತ್ತ ಪಂಜಾಬ್ ಸಂಪೂರ್ಣ ತಂಡದ ಆಟದಿಂದ ಈ ಸೀಸನ್ನಲ್ಲಿ ಭರ್ಜರಿ ಫಾರ್ಮ್ನಲ್ಲಿ ಮುಂದುವರಿಯುತ್ತಿದೆ.